ಯಜಮಾನ್ರೆ ಅವ್ನು ಬರೀ ಇದೊಂದನ ಕೊಟ್ಟಿದ್ದು ನಿಮ್ಮ ಕೈಗೆ. ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದ ಸಮಯನೇ ಸರಿ ಇಲ್ಲ ಅನ್ಸುತ್ತೆ. ನಂಗೆ ತುಂಬ ತಲೆ ನೋವ್ತಾ ಇದೆ. ನಮ್ಮ ಮನೆಗೆ ಹೋಗ್ತೀನಿ. ನಿಮ್ಗೇನಾದ್ರು ಕೆಲಸ ಇದ್ರೆ ಮುಗಿಸ್ಕೊಂಡ್ ಬನ್ನಿ. ಪಾರ್ವತಿ ತಾಳಿ ಅಂತ ಹೇಳ್ದಾಗಿತ್ತು. ಈಗ ನೋಡಿದ್ರೆ ಬಾಯಿನೇ ಬಿಡ್ತಾ ಇಲ್ಲ. ಹಾಗಾದ್ರೆ ಅವಳು ಹೇಳಿದ ನಿಜನಾ ಸುಳ್ಳ? ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಏನಪ್ಪ, ದೇವಸ್ಥಾನಕ್ಕೆ ಬಂದಿರೋರೆಲ್ಲ ದೇವ್ರೇ ನನಗೆ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೋತಾರೆ. ಆದ್ರೆ ನೀನ್ ದೇವ್ರ ಮುಂದೆ ನಿಂತಿದ್ಯಾ, ನಿನ್ ಮನಸ್ಸು ಎಲ್ಲೋ ಇದೆ. ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಖಂಡಿತ ಏನೋ ಬಲವಾದ ಸಮಸ್ಯೆ ಇದೆ. ಏನಿಲ್ಲ ಅರ್ಚಕ್ರೆ, ಮನ್ಸಲ್ಲಾಗ್ತಾ ಇರೋ ಗೊಂದಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ದೇವ್ರ ಸನ್ನಿಧಿಯಲ್ಲಿ ನಿಂತ್ಕೊಂಡು ಬೇಡ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತಪ್ಪ. ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಏನೋ ಬಲವಾದ ಸಮಸ್ಯೆಯಲ್ಲೇ ಇದೆಯಾ. ನನಗೆ ತಿಳಿದ ಮಟ್ಟಿಗೆ ಏನಾದರೂ ನಿನ್ ಗೊಂದಲಕ್ಕೆ ಪರಿಹಾರ ಸೂಚಿಸಬಹುದು. ಏನ್ ನಿನ್ ಸಮಸ್ಯೆ ಅಂತ ತಿಳ್ಕೋಬಹುದಾ? ಯಾರೋ ಒಬ್ರು ಬರ್ತಾರೆ, ಕತ್ತಲ್ಲಿರೋ ಸರನ ಕಿತ್ಕೊಂಡು ಹೋಗ್ತಾರೆ. ಇವ್ರು ಅದನ್ನ ತಾಳಿ ಅಂತ ಕೂಗ್ತಾರೆ. ಆ ಸರನ ವಾಪಸ್ ತಂದ್ಕೊಟ್ಮೇಲೆ ತಾಳಿ ಬಗ್ಗೆ ಕೇಳಿದ್ರೆ ಏನಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರು ತಾಳಿ ಅಂತ ಹೇಳಿದ್ದು ನಿಜನಾ ಸುಳ್ಳ ಅನ್ನೋ ಗೊಂದಲ ನನ್ನ ಕಾಡ್ತಾ ಇದೆ ಅರ್ಚಕ್ರೆ. ಯಾರೇ ಆಗ್ಲಿ ತನ್ನ ಸ್ವಂತದ್ದು ಅಂತ ಏನ್ ಇಟ್ಕೊಂಡಿರ್ತಾರೋ ಅದು ಕಳೆದು ಹೋದ್ರೆ ಅದರ ಬಗ್ಗೆ ಅವ್ರ ಬಾಯಿಂದ ಒಂದು ಮಾತು ಬರೋಕೆ ಸಾಧ್ಯ. ಸುಮ್ನೆ ಬರೋದಕ್ಕೆ ಸಾಧ್ಯ ಇಲ್ಲಪ್ಪ. ಅದೇ ನನಗೂ ಯೋಚನೆ ಆಗ್ತಾ ಇರೋದು ಅರ್ಚಕ್ರೆ. ಅವ್ರ ಹತ್ರ ಆ ತಾಳಿ ಹೇಗ್ ಬಂತು ಅನ್ನೋದೇ ನನ್ನ ಪ್ರಶ್ನೆ. ನಿನಗೆ ಬೇಕಾದವರಾದ್ರೆ ಮನಸ್ಸು ಬಿಚ್ಚಿ ವಿಷಯ ಕೇಳಬಹುದು. ಒಂದು ವೇಳೆ ನೀನ್ ಅನ್ಕೊಂಡಿರೋ ಥರ ಅವ್ರ ಕತ್ತಲ್ಲಿ ತಾಳಿ ಇಲ್ಲ ಅಂದ್ರೆ ನೇರವಾಗಿ ಇಲ್ಲ ಅಂತಾನೆ ಹೇಳ್ತಾರೆ. ಒಂದು ವೇಳೆ ನೀನ್ ಅನ್ಕೊಂಡಿರೋದೇ ಸತ್ಯ ಆದ್ರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಅಂದ್ರೆ ಆಗ ತಾಳಿ ಇರೋದು ನಿಜ ಅಂತ ಅನ್ಕೋಬಹುದು ಅರ್ಚಕ್ರೆ? ಖಂಡಿತ ಅನ್ಕೋಬಹುದು. ಏನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೀರಾ? ಸರಿ, ನಾನು ಇವಾಗಲೇ ಬರ್ತೀನಿ. ಪಾರ್ವತಿ ಅವರೇ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಇವಾಗಲೇ ಹೊರಡ್ತೀನಿ. ಏನಾಯ್ತು ಅನನ್ಯವರೇ? ನನಗೆ ಪರಿಚಯ ಇರೋರೊಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಯಾಕೆ? ಅಂಥದ್ದೇನಾಯ್ತು? ಮಾರ್ಕೆಟಿಂದ ತರಕಾರಿ ತೊಗೊಂಡು ಬರಬೇಕಾದ್ರೆ ಯಾವನೋ ಕಳ್ಳ ಅಡ್ರೆಸ್ ಕೇಳೋ ನೆಪದಲ್ಲಿ ಕತ್ತಲಿರೋ ಮಾಂಗಲ್ಯ ಸರ ಕಿತ್ಕೊಂಡು ಹೋಗಿದ್ದಾನೆ. ಅವನ್ನ ಅಟ್ಟಿಸ್ಕೊಂಡು ಹೋಗಿ ಇವ್ರ ಕೆಳಗಡೆ ಬಿದ್ದು ಏಟ್ ಮಾಡಿಕೊಂಡು ಹಾಸ್ಪಿಟಲ್ ಸೇರ್ಕೊಂಡಿದ್ದಾರೆ. ತಾಳಿ ಅಂತೂ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಇವ್ರ ಜೀವನ ಅಪಾಯಕ್ಕೆ ತಂದ್ಕೊಂಡಿದ್ದಾರೆ. ಅದೇನು ಹೆಂಗಸೋ, ಒಂದು ತಾಳಿಗೆ ಕೊಡೋ ಬೆಲೆನ ನಮ್ಮ ಜೀವಕ್ಕೆ ಕೊಡಲಿಲ್ಲ ಅಂದರೆ ಹೇಗೆ? ತಪ್ಪಲ್ವ ಅವ್ರು ಮಾಡಿದ್ದು? ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ರು ಅನನ್ಯವರೇ. ಯಾರೇ ಇದ್ದಿದ್ರು ಅಂದರೆ ನೀವಿದ್ದಿದ್ರು ಹಾಗೆ ಮಾಡ್ತಿದ್ರಾ? ಹೌದು, ಖಂಡಿತ ಹಾಗೆ ಮಾಡ್ತಾ ಇದ್ದೆ. ನನ್ನ ಕೊಳ್ಳಲ್ಲಿರೋ ತಾಳಿ ನಮ್ಮ ಯಜಮಾನ್ರನ್ನ ರಕ್ಷಣೆ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಆ ಹೆಂಗಸು ಕೂಡ ಅನ್ಕೊಂಡಿರ್ಬೋದಲ್ವಾ? ಏನಂದ್ರೆ ನೀವು ನಿಮ್ಮ ಕೊರಳಲ್ಲಿರೋ ತಾಳಿನ? ನಾನು ಹಾಗಲ್ಲ ಹೇಳಿದ್ದು. ನಂದೇನು ಮದುವೆ ಆಗಿದೆಯಾ? ಮದುವೆ ಆದಮೇಲೆ ಹಾಗೆ ಅನ್ಕೋತೀನಿ ಅಂತ ಹೇಳಿದ್ದು. ಹೌದಾ? ನೀವು ಹೇಳಿದ್ ನೋಡಿ
ನಿಮಗೆ ಮದುವೆನೇ ಆಗೋಗಿದೆ ಅನ್ಕೊಂಡೆ. ಹೆಣ್ಣಿಗೆ ತಾಳಿನೇ ಜೀವ. ನನ್ನ ಪ್ರಕಾರ ಅದು ಗಂಡನ್ನ ರಕ್ಷಣೆ ಮಾಡೋ ರಕ್ಷಾ ಕವಚ. ಎಷ್ಟೇ ಸಿಂಗಾರ ಮಾಡಿಕೊಂಡ್ರು, ಎಷ್ಟೇ ಬಂಗಾರ ಹಾಕೊಂಡ್ರು ತಾಳಿ ಮುಂದೆ ಅದೆಲ್ಲ ಶೂನ್ಯ. ಗಂಡನ್ಗೆ ಏನು ಸ್ಥಾನ ಕೊಡ್ತೀವೋ ಅದೇ ಸ್ಥಾನನ ತಾಳಿಗೂ ಕೊಡ್ತೀವಿ. ಅಬ್ಬಾ, ಒಂದು ತಾಳಿಗೆ ಇಷ್ಟೊಂದು ಮಹತ್ವ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಿಮ್ಮಿಂದ ಅದು ತಿಳ್ಕೊಂಡಂಗಾಯ್ತು. ಸರಿ ಪಾರ್ವತಿ ಅವರೇ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಮಾಮ್, ನಾವು ಅಂದ್ಕೊಂಡ ಹಾಗೆ ಪಾರ್ವತಿ ಕೊಳ್ಳಲಿರೋ ತಾಳಿ ವಿಷಯ ಆದಿತ್ಯಂಗೆ ಗೊತ್ತಾಯ್ತು. ಓಕೆ ಮಾಮ್. ಪಾರ್ವತಿ, ಪಾರ್ವತಿ. ಬ್ರೋ, ದೇವಸ್ಥಾನದಲ್ಲಿ ಏನೂ ಆಗಿಲ್ಲ ತಾನೆ? ಕಾಲ್ ಮಾಡಿದ್ರೆ ಕಟ್ ಮಾಡಿದೆ, ಮತ್ತೆ ಫೋನ್ ಮಾಡ್ತೀನಿ, ನೀನು ರಿಸೀವ್ ಮಾಡ್ತಿಲ್ಲ. ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ ಬ್ರೋ? ಆಯ್ ಓಕೆ, ಓಕೆ ಬ್ರೋ. ಆದಿ, ಏನಪ್ಪ ಏನೋ ಟೆನ್ಷನಲ್ಲಿರೋ ಥರ ಇದೆ? ಹಾಗೇನಿಲ್ಲ ಅಮ್ಮ. ಪಾರ್ವತಿನ ಕರಿತಾ ಇದ್ದಾಗಿತ್ತು. ಅಮ್ಮ, ಅದು ಯಾಕೋ ತುಂಬ ತಲೆ ನೋವ್ತಾ ಇತ್ತು, ಅದಕ್ಕೆ ಕಾಫಿ ಮಾಡಿಕೊಡು ಅಂತ ಹೇಳೋಣ ಅಂತ ಕರೆದೆ. ಆದಿ, ತಲೆ ನೋಯ್ತಾ ಇದೆಯಾ? ನಾನೇ ಕಾಫಿ ಮಾಡ್ಕೊಡ್ತೀನಿ. ಅಮ್ಮ ಬೇಡಮ್ಮ, ನಾನೇ ಹೋಗಿ ಕೇಳ್ತೀನಿ. ಸರಿಪ್ಪ. ಈ ಆದಿ ಆಡ್ತಾ ಇರೋದನ್ನ ನೋಡಿದ್ರೆ ದೇವಸ್ಥಾನದಲ್ಲಿ ಆದಿಗೂ ಪಾರಿಗೂ ಏನೋ ಜಗಳ ಆಗಿದೆ ಅಂತ ಅನ್ನಿಸ್ತಾ ಇದೆ. ಏನಾಗಿರ್ಬೋದು? ಒಂದು ವೇಳೆ ನೀನು ಅನ್ಕೊಂಡಿರೋ ಥರ ಅವ್ರ ಕತ್ತಲ್ಲಿ ತಾಳಿ ಇಲ್ಲ ಅಂದ್ರೆ ನೇರವಾಗಿ ಇಲ್ಲ ಅಂತಾನೆ ಹೇಳ್ತಾರೆ. ಒಂದು ವೇಳೆ ನೀನು ಅನ್ಕೊಂಡಿರೋದೇ ಸತ್ಯ ಆದ್ರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ. ದೇವಸ್ಥಾನದಿಂದ ಬಂದಾಗಿಂದ ಪಾರ್ವತಿ ನನ್ನ ಕೈಗೆ ಸಿಗದೆ ತಪ್ಪಿಸ್ಕೊಂಡು ಓಡ್ತಾ ಇದ್ದಾಳೆ ಅಂದರೆ ಅವಳು ಕೂದಲಲ್ಲಿ ತಾಳಿ ಇದೆ ಅಂತ ಅರ್ಥ. ಆ ತಾಳಿ ಹೇಗೆ ಬಂತು? ಅವಳಿಗೆ ಆ ತಾಳಿನ ಯಾರು ಕಟ್ಟಿದ್ರು? ಈ ವಿಷಯನ ಅವಳು ನನ್ನಿಂದ ಯಾಕೆ ಮುಚ್ಚಿಡ್ತಾ ಇದ್ದಾಳೆ? ಬ್ರೋ, ಯಾಕೆ ಬ್ರೋ ಟೆನ್ಷನಲ್ಲಿದೆಯಾ? ಏನಾಯಿತು? ದೇವಸ್ಥಾನದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತಾ? ಏನಿಲ್ಲ ಪ್ರೀತು. ಇಲ್ಲ ಬ್ರೋ, ನಿನ್ನ ಗಮನಿಸಿದ್ರೆ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹೇಳು ಬ್ರೋ, ಏನಾಯಿತು ಅಂತ. ಏನು ಇಲ್ಲ ಅಂತ ಹೇಳಿದ್ನಲ್ಲ ಪ್ರೀತು. ಏನು ಬ್ರೋ, ನನ್ನ ಹತ್ರನೇ ಸೀಕ್ರೆಟಾ? ಟೆಲ್ ಮಿ ಬ್ರೋ, ವಾಟ್ ಹ್ಯಾಪನ್ಡ್? ಪ್ರೀತು, ಪ್ಲೀಸ್ ಲೀವ್ ಮಿ ಅಲೋನ್. ನನಗೊಂದು ಸ್ವಲ್ಪ ಪ್ರೈವಸಿ ಬೇಕು, ಪ್ಲೀಸ್. ಸಾರಿ ಬ್ರೋ. ಯಜಮಾನ್ರೆ, ಅವ್ನು ಬರೀ ಇದೊಂದನ ಕೊಟ್ಟಿದ್ದು ನಿಮ್ಮ ಕೈಗೆ. ಒಂದು ವೇಳೆ ನೀನು ಅನ್ಕೊಂಡಿರೋದೇ ಸತ್ಯ ಆದ್ರೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಆ ಕಳ್ಳ ಚೈನ್ ಕಿತ್ಕೊಂಡು ಹೋದಾಗ ನೀನ್ ಬೇರೆ ಏನೋ ಕಿತ್ಕೊಂಡು ಹೋದ ಅಂತ ಕೂಗ್ದಂಗಿತ್ತು ಅಲ್ವಾ? ಹಲೋ,
ಪಾರ್ವತಿ, ಯಾವ ಲೋಕದಲ್ಲಿದೆಯಾ? ಹಾಗೇನಿಲ್ಲ ಮೇಡಮ್. ಯಾಕಮ್ಮ ಸುಳ್ಳು ಹೇಳ್ತೀಯಾ? ಎಲ್ರದ್ದು ಊಟ ಆದ್ಮೇಲೂ ನೀನು ತರಕಾರಿ ಹೆಚ್ಚುತ್ತಾ ಇದೆಯಾ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನೀನು ಯಾರ ಬಗ್ಗೆನೂ ತುಂಬಾ ತಲೆ ಕೆಡಿಸ್ಕೊಂಡಿದ್ಯಾ ಅಂತ. ಪಾರ್ವತಿ, ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಯಮ್ಮ? ಹೇಳು ನನ್ನ ಹತ್ರ, ನಾನು ನಿನಗೆ ಸಹಾಯ ಮಾಡ್ತೀನಿ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಮೇಡಮ್. ಅಯ್ಯೋ, ಅದಕ್ಕೆ ನೀನು ಯಾಕೆ ಇಷ್ಟೊಂದು ಬೆಚ್ಚ ಬೀಳ್ತೀಯಾ? ಹೋಗ್ಲಿ ಬಿಡು. ಪಾರ್ವತಿ, ಬೆಳಗ್ಗೆ ಆದಿತ್ಯ ಐರನ್ ಮಾಡಿಸ್ಕೊಂಡ್ ಬಾ ಅನ್ನಲ್ಲ, ಮಾಡಿಸ್ಕೊಂಡು ಬಂದ್ಯಾ? ಹಾಂ ಮೇಡಮ್. ಪಾರ್ವತಿ, ನನ್ನ ಹತ್ರನೂ ಒಂದು 4-5 ರೇಷ್ಮೆ ಸೀರೆ ಐರನ್ ಆಗದೆ ಹಂಗೆ ಬಿದ್ದಿದ್ದಾವೆ. ನಾಳೆ ನನ್ನನ್ನು ನಿನ್ನ ಜೊತೆ ಅವನ ಹತ್ರ ಕರ್ಕೊಂಡು ಹೋಗ್ತೀಯಾ? ನನ್ನ ಸೀರೆಗಳನ್ನು ಐರನ್ ಮಾಡಿಸ್ಬೇಕು. ಮತ್ತೆ ಅವನು ಎಷ್ಟು ಚೆನ್ನಾಗಿ ಐರನ್ ಮಾಡ್ತಾನೆ ಅಂತ ನಾನು ನೋಡಬೇಕು. ಹಾಂ ಮೇಡಮ್. ಯಾಕಮ್ಮ ಪಾರ್ವತಿ ಇಷ್ಟೊಂದು ಗಾಬರಿ ಆಗ್ಬಿಟ್ಟೆ? ನೀನು ಗಾಬರಿ ಆಗ್ತಿರೋದನ್ನ ನೋಡಿದ್ರೆ ನೀನು ಐರನ್ ಮಾಡ್ಸೋಕೆ ಹೋಗಿದ್ದೆ ಸುಳ್ಳು ಅನ್ನೋ ಥರ ಇದೆ. ಲೇ ಪಂಡ್ರಪ್ಪುರ ಪಾರ್ವತಿ, ನೀನು ಐರನ್ ಮಾಡ್ಸೋಕೆ ಹೋಗಿದ್ದೆ ಸುಳ್ಳು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಇವತ್ತು ಯಜಮಾನ್ರು ಕೆಲಸದವಳು ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೂ ಇಲ್ಲ ಮೇಡಮ್. ಲೇ ಪಾರ್ವತಿ, ನಾನೇ ಡವ್ ಅಂತ ಅನ್ಕೊಂಡ್ರೆ ನೀನ್ ನನಗಿಂತ ಡವ್ ಮಾಡ್ತೀಯಲ್ಲೇ. ನೀವಿಬ್ರು ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ನನಗ್ ಗೊತ್ತು. ಅಲ್ಲಿ ಏನಾಯ್ತು ಅಂತ ಹೇಳ? ಅಯ್ಯೋ, ನನ್ನ ತಾಳಿ ವಿಷಯ ಏನಾದರೂ ಗೊತ್ತಾಯ್ತಾ? ನಿಮ್ಮಿಬ್ರಿಗೂ ಜಗಳ ಆಯ್ತು ತಾನೆ? ನೀವೇನು ಹೇಳ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಓಹೋ, ಗೊತ್ತಾಗ್ತಿಲ್ವಾ? ನಿಜವಾಗ್ಲೂ ಗೊತ್ತಾಗ್ತಿಲ್ವಾ? ಪಾರ್ವತಿ, ಪಾರ್ವತಿ, ಬಂದೆ ಚಿಕ್ಕೇಶ್ಮಾನ್ರೆ. ಚಿಕ್ಕೇಶ್ಮಾನ್ರು ಕರೀತಾ ಇದ್ದಾರೆ. ಲೇ ಲೇ ಪಾರ್ವತಿ, ಲೇ ಪಾರ್ವತಿ, ಎಷ್ಟು ದಿನ ಅಂತ ನನ್ನಿಂದ ತಪ್ಪಿಸ್ಕೊಳ್ತೀಯೇ? ಒಂದಲ್ಲ ಒಂದಿನ ನೀನು ಸಿಕ್ಕಾಕೊಳ್ಳೇಬೇಕು ತಾನೆ? ಆವತ್ತು ನೋಡ್ಕೋತೀನಿ ನಿನ್ನ. ಹೇಳಿ ಚಿಕ್ಕೇಶ್ಮಾನ್ರೆ. ಏನಿಲ್ಲ ಪಾರ್ವತಿ, ಚಿಕ್ಕಮ್ಮ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರಲ್ಲ, ಅದಕ್ಕೆ ಕರೆದೆ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತೀರಾ? ಪಾರ್ವತಿ, ಅವ್ರು ಏನೇ ಹೇಳಿದ್ರು ಮನ್ಸಿಗೆ ಹಾಕೋಬೇಡ ಆಯ್ತಾ? ಅವ್ರ ಬುದ್ಧಿ ನಿಂಗೆ ಗೊತ್ತಲ್ವಾ? ಅವರು ಹೋದ ಜನ್ಮದಲ್ಲಿ ಪೊಲೀಸ್ ನಾಯಿ ಆಗಿದ್ರು ಅನ್ಸುತ್ತೆ. ಸ್ವಲ್ಪ ಸ್ಮೆಲ್ ಬಂದರೆ ಸಾಕು, ಮುಗಿಸ್ಕೊಂಡು ಬಂದೇ ಬಿಡ್ತಾರೆ. ಅವ್ರು ನೆಕ್ಸ್ಟ್ ಟೈಮ್ ಬೈದ್ರೆ ನನಗೆ ಫೋನ್ ಮಾಡು, ನಾನು ಬಂದು ಕರಿತೀನಿ. ಇಲ್ಲಾಂದರೆ ಅವ್ರನ್ನ ಆಚೆ ಕಳಿಸ್ಬಿಡ್ತೀನಿ. ಆಯಿತು ಚಿಕ್ಕೇಶ್ಮಾನ್ರೆ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ? ಅದಕ್ಕೆ ರಕ್ಷಣೆ ಮಾಡೋದು ಮೈದನ ಕರ್ತವ್ಯ ಅಲ್ಲ. ಇಷ್ಟು ದಿನ ನೀವು ನಮ್ಮ ಮನೆ ಕೆಲಸದವರಾಗಿದ್ರಿ, ಇನ್ನು ಮುಂದೆ ನನ್ನ ಅದಕ್ಕೆ ಆಗೋರು. ಹಾಗಾಗಿ ನಿಮಗೆ ಮೊದಲಿಗಿಂತಲೂ ಪ್ರೀತಿ ಗೌರವ ಜೊತೆಗೆ ಕಾಳಜಿ ವಹಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಇನ್ಮೇಲೆ ನಾನು ನಿಮ್ಮನ್ನ ಅದಕ್ಕೆ ಅಂತ ಕರೀಲ. ಈ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿರೋಳ್ಗೆ ಅತ್ತಿಗೆ ಅನ್ನೋ ಸ್ಥಾನ ಕೊಡ್ತಿದ್ದೀರಾ ಅಂದಮೇಲೆ ನಾನು ಹೇಗೆ ಬೇಡ ಅನ್ಲಿ? ನಿಮ್ಮ ಬಾಯಿಂದ ಅತ್ತಿಗೆ ಅಂತ ಕರೆಸ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಚಿಕ್ಕೇಶ್ಮಾನ್ರೆ. ಚಿಕ್ಕೇಜ್ಮಾನ್ರಲ್ಲ, ಮೈದ್ನ. ನನಗೂ ಅರ್ಥ ಆಗುತ್ತೆ. ಎಲ್ಲರೂ ಇದ್ದಾಗ ನೀವು ನನ್ನನ್ನು ಚಿಕ್ಕೇಜ್ಮಾನ್ರೆ ಅಂತಲೇ ಕರೀರಿ, ನಾನು ಅಷ್ಟೇ ನಿಮ್ಮನ್ನು ಹೋಗು ಬಾ ಅಂತಲೇ ಕರಿತೀನಿ. ಆದರೆ ಬೇರೆ ಟೈಮಲ್ಲಿ ನಾನು ಮೈದ್ನ, ನೀವು ಅದಕ್ಕೆ. ನಿಮ್ಮನ್ನು ಅದಕ್ಕೆ ಸ್ಥಾನದಲ್ಲಿ ನೋಡೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ.
ಸರಿ ಸರಿ ಮತ್ತೆ ಚಿಕ್ಕಮ್ಮನ ಕೆಲ್ಸಕ್ಕೆ ಹಾಕೋಬಿಡಿ. ನೀವು ಹೊರಡಿ. ಅಯ್ಯಯ್ಯೋ, ದೇವಸ್ಥಾನದಲ್ಲಿ ಏನಾಯ್ತು ಅಂತ ಕೇಳೋದೇ ಮರ್ತೋದೆ. ಛೇ, ಹೋಗ್ಲಿ. ಬ್ರೋನೇ ಹೇಳೋವರೆಗೂ ನಾನು ಸುಮ್ಮನೆ ಇರೋದು ಬೆಟ್ರ್ ಅನ್ಸುತ್ತೆ. ಹಾಂ, ಪಾರ್ವತಿ ತಾಳಿ ಅಂತಾನೆ ಹೇಳಿತು. ನನ್ಗೆ ಆ ಮೂಮೆಂಟಲ್ಲಿ ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ಆದರೆ ಪಾರ್ವತಿ ಇದನ್ನು ಯಾಕೆ ಒಪ್ಕೊಳ್ತಾ ಇಲ್ಲ? ಅಂದರೆ ಪಾರ್ವತಿ ಮದುವೆ ಆಗಿದ್ರು ನನ್ನ ಹತ್ರ ಸುಳ್ಳು ಹೇಳಿದ್ಲ? ಅಥವಾ ಯಾವುದೋ ಕಾರಣಕ್ಕೆ ಅವಳೇ ಅದನ್ನು ಕಟ್ಕೊಂಡಿದ್ದಾಳ? ಅದಕ್ಕೆ ನಾನು ಅದ್ರ ಬಗ್ಗೆ ಕೇಳಿದ್ರೆ ಏನು ಹೇಳ್ದೆ ಒಬ್ಳೇ ಬಂದ್ಲಾ? ಇಲ್ಲ, ಇದ್ರ ಬಗ್ಗೆ ನನ್ಗೆ ಅವಳಿಂದಾನೆ ಉತ್ತರ ಸಿಗೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಪಾರ್ವತಿ, 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 ಪಾರ್ವತಿ. ಆದಿತ್ಯ, ಏನಪ್ಪ ಪಾರ್ವತಿನ ಹುಡುಕ್ತಾ ಇದೀಯಾ? ಹಾ ಚಿಕ್ಕಮ್ಮ. ಯಾಕಪ್ಪ, ನಿನಗೂ ಪಾರ್ವತಿಗೂ ಏನಾದರೂ ಜಗಳ ಆಯ್ತಾ? ಹೇ, ಹಾಗೇನಿಲ್ಲ ಚಿಕ್ಕಮ್ಮ. ಆ್ಯಕ್ಚುಲಿ ನಾನು ಪಾರ್ವತಿನೆಲ್ಲ ಹುಡುಕ್ತಾ ಇರೋದು. ಮತ್ತೆ ಅಪ್ಪನ ಹುಡುಕ್ತಾ ಇರೋದು. ಯಾಕಪ್ಪ ಆದಿತ್ಯ, ಅಪ್ಪ ಊರಲ್ಲಿಲ್ಲ ಅಂತ ನಿನಗೂ ಗೊತ್ತು ತಾನೆ, ಆದರೂ ಅಪ್ಪನ ಹುಡುಕ್ತಾ ಇದೀಯಾ? ಹಾಂ, ಗೊತ್ತು ಚಿಕ್ಕಮ್ಮ. ಆ್ಯಕ್ಚುಲಿ ನಾನು ಅಪ್ಪನೆಲ್ಲ ಹುಡುಕ್ತಾ ಇರೋದು. ಮತ್ತೆ ಪಾರ್ವತಿನ ತಾನೇ ಹುಡುಕ್ತಾ ಇದೀಯಾ? ಇಲ್ಲ ಚಿಕ್ಕಮ್ಮ, ಯಾರನ್ನೂ ಇಲ್ಲ. ಆದಿತ್ಯ, ಫ್ರೆಂಡ್ಸ್, ನನ್ನ ಅನುಮಾನ ನಿಜ. ಆದಿತ್ಯ ಪಾರ್ವತಿ ಮಧ್ಯೆ ಏನೋ ನಡೆದಿದೆ. ಆದರೆ ಅವನು ನನಗೆ ಹೇಳ್ದೆ ಯಾಮಾರಿಸ್ತಿದ್ದಾನೆ. ಈ ದಾಮಿನಿ ತಿಳ್ಕೊಳ್ದೆ ಬಿಟ್ಟು ಬಿಡ್ತಾಳಾ? ತಿಳ್ಕೊಂಡು ನಿಮಗೆ ಫಸ್ಟ್ ಹೇಳ್ತೀನಿ, ಓಕೆನಾ? ಯಜಮಾನ್ರ ತಾಳಿ ಬಗ್ಗೆ ಕೇಳಿದ್ರೆ ನಾನು ಏನಂತ ಹೇಳಲಿ? ಒಂದು ವೇಳೆ ಹೇಳಿದ್ರೆ ತಾಳಿ ಇರೋ ಉದ್ದೇಶನ ಅವ್ರು ಅರ್ಥ ಮಾಡ್ಕೋತಾರ ಅಥವಾ ತಪ್ಪು ತಿಳ್ಕೊತಾರ? ಬೇಡ, ಹೇಳೋದು ಬೇಡ. ಮೊದಲು ಅವ್ರ ಕೈಗೆ ಸಿಗದಿರೋ ಹಾಗೆ ಹೋಗ್ಬೇಡ. ಯಾಕೆ ನನ್ನಿಂದ ನಿಜ ಮುಚ್ಚಿಡ್ತಾ ಇದೆಯಾ? ನಿಮ್ಮಿಂದ ಮುಚ್ಚಿಡ್ತಾ ಇದೀನಾ? ಯಾವ ವಿಷಯ ಯಜಮಾನ್ರೆ? ತಾಳಿ. ಕಳ್ಳ ನೀನ್ ಚೈನ್ ಕಿತ್ಕೊಂಡು ಹೋಗುವಾಗ ನೀನ್ ತಾಳಿ ಅಂತ ತಾನೇ ಕೂಗಿತು. ನಾನಾ ತಾಳಿ ಅಂತನಾ? ಇಲ್ವಲ್ಲ ಯಜಮಾನ್ರೆ, ನಾನು ಯಾಕೆ ಹಾಕೋಗ್ಲಿ? ಇಲ್ಲ ಪಾರ್ವತಿ, ನೀನ್ ತಾಳಿ ಅಂತಾನೆ ಕೂಗಿದ್ದು. ಹೇಳು, ಯಾಕೆ ಈ ವಿಷಯ ಮುಚ್ಚಿಡ್ತಾ ಇದೆಯಾ? ನನ್ನ ಮುಖ ನೋಡಿ ಹೇಳು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಅವನ್ ತಾಳಿ ಕಿತ್ಕೊಂಡು ಹೋದ ಅಂತ ನೀನ್ ಕೂಗಿಲ್ವಾ? ನೋಡು, ನಾವಿಬ್ರು ಪರಸ್ಪರ ಜೀವನನ ಹಂಚ್ಕೋಬೇಕು ಅಂತ ನಿರ್ಧಾರ ಮಾಡಿರೋರು. ಹಾಗಿರುವಾಗ ನಮ್ಮಿಬ್ರು ಮಧ್ಯೆ ಯಾವ ಮುಚ್ಚುಮರನೂ ಇರಬಾರ್ದು. ಹೇಳು, ಏನ್ ವಿಷಯ ಪಾರ್ವತಿ?
ಈಗ ಸತ್ಯ ಹೇಳಿ ನನ್ನ ವಿಶ್ವಾಸ ದ್ರೋಹಿ ಅನ್ಕೊಂಡು ದ್ವೇಷಿಸೋಕೆ ಶುರು ಮಾಡಿದ್ರೆ ನಾನು ಏನು ಮಾಡಲಿ? ಬೇಡ ಬೇಡ, ಯಾವ ಕಾರಣಕ್ಕೂ ಈ ಸತ್ಯ ಹೇಳೋದೇ ಬೇಡ. ಈ ಗುಟ್ಟು ನನ್ನೊಳಗೆ ಇರಲಿ. ಪಾರ್ವತಿ, ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು. ನೀವು ಅನ್ಕೊಂಡ ಹಾಗೆ ನಾನು ಆ ಥರ ಎಲ್ಲ ಕೂಗ್ಲೇ ಇಲ್ಲ ಯಜಮಾನ್ರೆ. ಸುಳ್ಳು ಪಾರ್ವತಿ, ನೀನ್ ತಾಳಿ ಅಂತ ನಿಜವಾಗ್ಲೂ ಕೂಗ್ದೆ.